ಇನ್ನು ಜೈಲಲ್ಲಿರುವಂತಹ ದರ್ಶನ್ ಅವರನ್ನ ನಟ ವಿನೋದ್ ಪ್ರಭಾಕರ್ ಭೇಟಿಯಾಗಿದ್ದಾರೆ. ಅಲ್ಲಿ ದರ್ಶನ್ ಮೌನವಾಗಿದ್ರು, ನಾನು ವಿಶ್ ಮಾಡಿದೆ. ದರ್ಶನ್ ಸ್ವಲ್ಪ ಮಂಕ್ ಆಗಿದ್ರು, ಮುಖದಲ್ಲಿ ಬೇಜಾರಿತ್ತು. ದರ್ಶನ್ರನ್ನ ಈ ರೀತಿ ಭೇಟಿ ಮಾಡಿದ್ದು ಬೇಸರ ಆಯ್ತು. ನಾನೇನೂ ಮಾತನಾಡಲಿಲ್ಲ, ಅವರೂ ಏನೂ ಮಾತನಾಡಲಿಲ್ಲ. ಅವರು ಟೈಗರ್ ಅಂದ್ರು, ನಾನು ಕೂಡ ಬಾಸ್ ಅಂದೆ ಅಷ್ಟೇ ಅಂತ ಹೇಳಿ ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾದ ಬಳಿಕ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಟ ವಿನೋದ್ ಪ್ರಭಾಕರ್ ಪ್ರತಿಕ್ರಿಯಿಸಿದ್ದಾರೆ. ಹಿಂದೆ ಬನ್ನಿ ಸರ್, ಬನ್ನಿ ಹಿಂದೆ ಬನ್ನಿ, ರಿವರ್ಸ್ ಬನ್ನಿ, ಗಾಡಿ ಎಲ್ಲ ಹಾಕಿ. ಹಾಂ, ಗಾಡಿಯಿಂದ ಹಿಂದೆ ಬನ್ನಿ ಸರ್. ಅಣ್ಣ ಇಲ್ಲ ಹಿಂದೆ ಸರ್, ಇಲ್ಲ ಸರ್, ಆಧಾರ್ ಕಾರ್ಡು ಕೊಟ್ಟಿದ್ದೆ. ಸರ್ ದರ್ಶನ್ ಅವ್ರ ಭೇಟಿಗೆ ಹೋಗ್ತಿದ್ದೀರಾ ಸರ್? ಹಾಂ ಸರ್, ಅದೇ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಹಾಂ ಸರ್, ಓಕೆ ಓಕೆ, ಟ್ರೈ ಮಾಡ್ತೀನಿ. ಓಕೆ ಸರ್. ಯಾರಲ್ಲಿ ಸರ್, ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿದೆ, ಪಾಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ, ತಾಯಿ ಆಗಲಿ, ಅವ್ರ ಅಜ್ಜಿ ಆಗಲಿ, ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇದಾಗಬಾರ್ದಾಗಿತ್ತು. ನಮಗೆಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ, ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಸೊ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದೆ, ಮೀಟ್ ಮಾಡಬೇಕು ಅಂತ. ಅಲ್ಲೂ ಆಗಲಿಲ್ಲ. ಬಟ್ ಇಲ್ಲಿ ನನಗಿವತ್ತು ಭೇಟಿ ಮಾಡ್ಕೊಂಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಇಲ್ಲ, ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಸುಮ್ಮನೆ ಟೈಗರ್ ಅಂದರು, ಬಾಸ್ ಅಂದೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ, ಯಾಕಂದರೆ ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನಾನು ಏನೂ ಮಾತಾಡಲಿಲ್ಲ. ಸರಿ ಆಯಿತು ಅಂತ ಬಂದ್ಬಿಟ್ಟೆ. ನನಗೆ ನಂದು ಏನು ಇಲ್ಲ, ನಾನು ನೋಡಲಿಲ್ಲ. ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ರು. ನಾನು ಯಾರು ಬಂದಿದ್ದಾರೆ ಏನು ಅಂತ ನೋಡಲಿಲ್ಲ. ಸಪ್ರೇಟಾಗಿ ನಾನು ನೋಡದೆ ಬಂದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನಾನು. ಯಾಕಂದರೆ ನನಗೆ ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ, ಬಂದಿಲ್ಲ ವಿನೋದ್ ಪ್ರಭಾಕರ್, ಎಲ್ಲೂ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ. ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ 1 ಲಕ್ಷ ಪೋಸ್ಟ್ ಹಾಕ್ಬಿಡ್ತಾಯಿದ್ದೆ. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಎಲ್ಲ ಮೊದಲಿನ ಥರ ಆಗೋಗಲಿ ಅಂತ. ಇದು ಭಾಳ ಗಂಭೀರವಾಗಿದೆ. ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ. ಸೊ ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ಸೊ ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ. ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡೆ, ಅವ್ರ ಮಾಹಿತಿಗೆ ಬಂದಿರುತ್ತೆ. ಯಾವುದೇ ಪೋಸ್ಟ್ ಹಾಕಿದ್ರು, ವಿಶ್ ಮಾಡಿದ್ರು. ಸೊ ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದ್ದೆ. ಈ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು. ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ. ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ, ಇವತ್ತೂ ಬೇಡ್ಕೊಂಬಂದೆ. ಇನ್ನು ಇಚ್ಛೆ ಆಗಲಿ, ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ, ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ. ಸೊ ಸರ್, ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ, ಡಿಸೆಂಬರ್ ಅಂತೀನಿ, ಫೆಬ್ರವರಿ 16 ಅವ್ರ ಬರ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೋ ಮೀಟ್ ಮಾಡೋದು ಅಷ್ಟೇ. ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ. ಮಾದೇವ ಆಗಲಿ ಅಥವಾ ಲಂಕಾಸುರ, ಅದು ನಂದು ಒಂದಿಷ್ಟು ಎಲ್ಲ ಇದೆ, ನಂದೆಲ್ಲ ಕೆಲಸಗಳಿದೆ. ಸೊ ನಾನು ಮೀಟೇ ಮಾಡಿರಲಿಲ್ಲ, ತುಂಬ ದಿನ ಆಯಿತು. ನಾನು ಈ 4 ತಿಂಗಳೇನೋ ಆಯಿತು ನಾನು
ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು, ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ. ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಏನದು. ಆಮೇಲೆ ಅದು ಜೂನ್ 10. ಅವತ್ತು ಅಂದರೆ ಯಾವತ್ತು ಇದಾಯ್ತಲ್ಲ ಅವತ್ತೇ ನಾನು ಐ ವಾಸ್ ವೆರಿ ಶಾಕ್. ನನಗೆ ಏನಿದು ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ ಏನು ಮಾತಾಡೋದು. ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ, ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಆ ಕಡೆ ಒಂದು ಈಗ ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ. ಆಮೇಲೆ ಈ ಕಡೆ ದರ್ಶನ್ ಸರ್ ಅವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು, ಅದೇ ನಮಗೂ ಅಷ್ಟೇ ಬೇಜಾರಿದೆ. ಅಂದರೆ ಡಬಲ್ ಬೇಜಾರಿದೆ ನನಗೂ. ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ, ಯಾಕಂದರೆ ತನಿಖೆ ನಡೀತಿದೆ, ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಸರ್, ಈ ಹಿಂದೆ ನೀವು ಮಾತನಾಡ್ತಾ ಇರಬೇಕಾದ್ರೆ ದರ್ಶನ್ ಅವರ ಬಿಹೇವಿಯರ್ ಹೇಗಿರ್ತಿತ್ತು, ಇವತ್ತು ಆ ಒಂದು ಎಕ್ಸ್ಪ್ರೆಷನ್ಸ್ ಹೇಗಿರ್ತಿತ್ತು, ಎಲ್ಲ ಒಂದು ಕಡೆ ಫೀಲಲ್ಲಿದ್ದ ಕಾಣಿಸ್ತಾ ನಿಮಗೆ? ಹಾಂ ಸರ್, ನಾನು ತುಂಬಾ ಮಾತಾಡಿಲ್ಲ. ಅಂದರೆ ಅವರು ಬೇಜಾರಲ್ಲಿದ್ದರು, ಮಂಕಾಗೇ ಇದ್ದರು ಸರ್. ನಾನು ತುಂಬಾ ಡಿಸ್ಟರ್ಬ್, ಯಾಕಂದರೆ ನಾವು ಹೋಗಿದ್ದೆ ಒಂದು ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟಾಗಿ ಇದು ಮಾಡಿ ಎಲ್ಲನೂ ಪ್ರೋಟೋಕಾಲ್ ಥ್ರೂನೇ ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ 1 ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ 1 ಸೆಕೆಂಡ್, ಐ ಥಿಂಕ್ 2 ಸೆಕೆಂಡ್ ಹಿಂಗೆ ನೋಡಿದೆ, ಮಾತಾಡಿದೆ, ಶೇಕ್ ಹ್ಯಾಂಡ್ ಮಾಡಿದೆ ಅಷ್ಟೇ. ಅವರ ಫಿಸಿಕ್ ಅಪಿಯರೆನ್ಸು ಇವತ್ತು ನಿಮಗೆ ಫಿಸಿಕ್ ಅಪಿಯರೆನ್ಸ್ ಹ್ಯಾಕ್ ಕಾಣಿಸ್ತದೆ ನೋಡಿ, ಒಂದು ಸೈಕಾಲಜಿ ಇರುತ್ತೆ ಸರ್. ಏನಾಗಿದೆ ಅಂದರೆ ಈಗ ನಾನು ತುಂಬ ಮಂಕಾಗಿದ್ದೀನಿ. ಅಂದರೆ ನನಗೂ ಇವತ್ತು ಮೀಟ್ ಮಾಡ್ತಾರೆ, ಆಗುತ್ತಾ ಆಗಲ್ವಾ ಅಂತಲೇ ಬಂದೆ. ನಾನು ಹೇಳ್ಕೊಂಡೇ ಬಂದೆ 99.99% ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ. ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಹೇಳ್ತಾರೆ ಆತಂಕ ನನಗೂ ಇದಿತ್ತು. ಜಸ್ಟ್ ಒಂದು ಸಲ ಫೇಸ್ ನೋಡಿದೆ, ವಿಶ್ ಮಾಡಿದೆ, ಅಷ್ಟೇ ಬಂದೆ ಸರ್. ಧನ್ಯವಾದಗಳು. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾವಾಗಲೂ ನಮ್ಮ ತಂದೆನೂ ಅದೊಂದೇ ಯಾವಾಗಲೂ ಹೇಳ್ತಿದ್ರು, ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನಲ್ಲಿದೆ. ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇದೊಂದು ಏನು ನಡೀತಿದೆ, ತನಿಖೆ ನಡೀತಿದೆ, ಅಪರಾಧ ಮಾಡಿದ್ರೆ ಅದು ಶಿಕ್ಷೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಬಟ್ ಎಲ್ರಿಗೂ ಒಳ್ಳೆಯದಾಗಲಿ, ಆದಷ್ಟು ಬೇಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.